ರಾಜ್ಯಪಾಲರು ಇದನ್ನು ತಳ್ಳಾಕಿರೋದು ಸರಿ ಇಲ್ಲ. ರಾಜ್ಯಪಾಲರು ಒಪ್ಪಿಗೆ ಕೊಡಬೇಕಾಗಿತ್ತು. ಇದು ಈ ರಾಜ್ಯ ಭಾಷೆಯ ಹೆಸರಿನಲ್ಲಿ ರಾಜ್ಯ, ಇಡೀ ದೇಶದಲ್ಲಿ ಭಾಷಾವಾರು ಪ್ರಾಂತ್ಯ. ಭಾಷಾವಾರು ಅಂದರೆ ಆಯಾಯ ಭಾಷೆಗಳು ಇರತಕ್ಕಂಥ ರಾಜ್ಯ. ಕನ್ನಡ ರಾಜ್ಯದಲ್ಲಿ ಕರ್ನಾಟಕ, ಕರ್ನಾಟಕದ ಭಾಷೆ ಕನ್ನಡ. ರಾಜ್ಯಪಾಲರು ಯಾವುದೋ ವಿಚಾರಗಳನ್ನಿಟ್ಟುಕೊಂಡು ತಳ್ಳಾಗ್ತಕ್ಕಂಥದ್ದು ಸರಿಯಲ್ಲ. ರಾಜ್ಯಪಾಲರು ನಿಜವಾಗಲೂ ಅವ್ರ ಬಗ್ಗೆ ನನಗೆ ಭಾಳ ಗೌರವ ಇದೆ. ಆದರೆ ಇವತ್ತು ಈ ರೀತಿ ಅವರು ತೀರ್ಮಾನ ತಗೊಂಡಿರೋದು ಸರಿಯಾದ ಕ್ರಮ ಅಲ್ಲ. ಇದನ್ನು ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಬೇಕು. ಶಾಸನ ಸಭೆಯಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಬೇಕು. ಮತ್ತೆ ರಾಜ್ಯಪಾಲರಿಗೆ ನಿರ್ಣಯವನ್ನು ಕಳಿಸಬೇಕು. ರಾಜ್ಯಪಾಲರು ಒಪ್ಪಿಗೆ ಕೊಡಲೇಬೇಕು. ರಾಜ್ಯಪಾಲರು ಒಪ್ಪಿಗೆ ಕೊಡದೇ ಇದ್ದರೆ ರಾಜ್ಯಪಾಲರ ವಿರುದ್ಧ ಅಂತಲಲ್ಲ, ಅವರ ನೀತಿಯನ್ನು ನಾವು ವಿರೋಧಿಸಬೇಕಾಗತ್ತೆ, ಭಾಳ ವಿರೋಧಿಸಬೇಕಾಗತ್ತೆ. ಅದು ಸುಲಭ ಏನಲ್ಲ. ಕರ್ನಾಟಕದಲ್ಲಿ ಕನ್ನಡ ಸಾರ್ವಭೌಮ. 60-40 ಅಂತಲಲ್ಲ, 60 ಭಾಗ ಕನ್ನಡ, 40 ಭಾಗ ಬೇರೆ ಅಂತ ಹೇಳಿರುವಾಗ ನೀವು ಹೊರ ರಾಜ್ಯದವರು ಬೇರೆ ಭಾಷೆಯವರು ಬರ್ತಾರೆ ಅಂಥೇಳಿ ನೀವು ಕಾರಣ ಕೊಡೋದಾದರೆ ಬೇರೆ ರಾಜ್ಯದಿಂದ ಬರ್ತಕ್ಕಂಥ ಜನ ಬೇರೆ ಭಾಷೆಯವ್ರಿಗೆ ಕಣ್ಣಿಲ್ವಾ? ಕಣ್ಣು ಕುರುಡಾಗಿದೆಯಾ? 40 ಭಾಗ ಇರೋದನ್ನೇ ನೋಡಬೇಕು. ಅದನ್ನು ಬಿಟ್ಟು ಬೇರೆ ಭಾಷೆಯವ್ರಿಗೋಸ್ಕರ ಕರ್ನಾಟಕವನ್ನು ಬಲಿ ಕೊಡೋಕ್ಕಾಗಲ್ಲ. ಬೇರೆ ಭಾಷೆಯವ್ರಿಗೋಸ್ಕರ ಕನ್ನಡವನ್ನು ಬಲಿ ಕೊಡೋಕ್ಕಾಗೋದಿಲ್ಲ. ನಾವು ನಾಳೆ ಇಲ್ಲ ನಾಳಿದ್ದು ರಾಜ್ಯಪಾಲರು ಏನು ತಿರಸ್ಕಾರ ಮಾಡಿದ್ದಾರೆ, ಸುಗ್ರೀವಾಜ್ಞೆಯನ್ನು ತಿರಸ್ಕಾರ ಮಾಡಿದ್ದಾರೆ. ಕನ್ನಡ 60 ಭಾಗ ಬೇರೆ 40 ಭಾಗ ಅನ್ನುವ ನಿರ್ಣಯವನ್ನು ತಿರಸ್ಕಾರ ಮಾಡಿದ್ದಾರೆ. ಇದರ ವಿರುದ್ಧ ಇಡೀ ರಾಜ್ಯಾದ್ಯಂತ ಕನ್ನಡ ಒಕ್ಕೂಟ ಭಾರೀ ಹೋರಾಟವನ್ನು ಮಾಡ್ತೇವೆ. ಒಪ್ಪಿಗೆ ಕೊಡಲೇಬೇಕು ರಾಜ್ಯಪಾಲರು. ನನಗೇನು ರಾಜ್ಯಪಾಲರ ಬಗ್ಗೆ ಅಗೌರವವಾಗಿ ಮಾತಾಡ್ತಾ ಇಲ್ಲ ನಾನು. ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಆದರೆ ಈ ವಿಚಾರದಲ್ಲಿ ರಾಜ್ಯಪಾಲರು ನಿಜವಾಗಲೂ ಪ್ರಾಮಾಣಿಕವಾಗಿ ನಡ್ಕೊಳ್ಬೇಕು. ಸುಗ್ರೀವಾಜ್ಞೆಯನ್ನು ತಳ್ಳಾಕಿರೋದು ಸರಿಯಲ್ಲ. ಕನ್ನಡ ಒಕ್ಕೂಟ ಹಂತ ಹಂತವಾಗಿ ಹೋರಾಟ ಮಾಡ್ತೀವಿ. ಕನ್ನಡಕ್ಕಾಗಿ, ಕನ್ನಡ ನಾಮಫಲಕ್ಕಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ ತೀವ್ರವಾದಂಥ ಹೋರಾಟ, ಹಿಂದಿಯ ವಿರುದ್ಧ ತೀವ್ರವಾದಂಥ ಹೋರಾಟ. ಕನ್ನಡ ಒಕ್ಕೂಟ ನಾವೆಲ್ಲ ಸೇರ್ತೇವೆ, ಇಷ್ಟಲ್ಲೇ ಸೇರ್ತೇವೆ, ಸಭೆ ಸೇರ್ತೀವಿ, ನಿರ್ಣಯ ಮಾಡ್ತೀವಿ. ಹೋರಾಟ ಅಂತಿಮವಾಗಿ ಸಾವಿರಾರು ಜನ ಜೈಲಿಗೆ ಕಳಿಸ್ತಕ್ಕಂಥ ಚಳುವಳಿಯನ್ನು ಮಾಡ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತೇನೆ. ಸರ್ಕಾರನೂ ಅಷ್ಟೇ ಒಂದು ನಿರ್ಧಾರ ಮಾಡಬೇಕು. ಅವರು ಸರ್ಕಾರನೂ ಈ ಬಗ್ಗೆ ಸ್ಪಷ್ಟವಾದ ನಿಲುವನ್ನು ತೆಗೆದುಕೊಳ್ಬೇಕು. DK ಶಿವಕುಮಾರ್ ಅದನ್ನು ಅವರು ಹೇಳಿದ್ದನ್ನ ನೋಡಿದೆ. ಅವರು ಭಾಷೆ ಸಂಸ್ಕೃತಿಯನ್ನು ನಾವು ರಕ್ಷಣೆ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಶಾಸನ ಸಭೆಯಲ್ಲಿ ಮತ್ತೆ ಚರ್ಚೆ ಮಾಡಿ ನಿರ್ಣಯವನ್ನು ರಾಜ್ಯಪಾಲರಿಗೆ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಸ್ವಾಗತಿಸ್ತೀನಿ. ಒಳ್ಳೆಯದು, ಒಳ್ಳೆಯ ತೀರ್ಮಾನ. ಸರ್ಕಾರ ಆ ತೀರ್ಮಾನಕ್ಕೆ ಬರಬೇಕು. ಶಾಸನ ಸಭೆಯಲ್ಲಿ ಚರ್ಚೆ ಆಗಬೇಕು. ಸರ್ವಾನುಮತ ನಿರ್ಣಯವನ್ನು ರಾಜ್ಯಪಾಲರಿಗೆ ಕಳಿಸಬೇಕು. ರಾಜ್ಯಪಾಲರು ಒಪ್ಪಿಗೆ ಕೊಡಲೇಬೇಕು. ಮತ್ತು ಜಂಟಿ ಅಧಿವೇಶನವನ್ನು ಉದ್ದೇಶಿ ಭಾಷಣ ಮಾಡತಕ್ಕಂಥ ರಾಜ್ಯಪಾಲರು ಕನ್ನಡದಲ್ಲಿ ಭಾಷಣ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ.